ವೀಕ್ಷಕರೇ, ಹಿಂದೂ ಧರ್ಮವನ್ನ ಸನಾತನ ಧರ್ಮ ಅಂತ ಸುಮ್ನೆ ಹೇಳಲ್ಲ. ನೀವೇನಾದ್ರೂ ನಿಜವಾಗ್ಲೂ ಹಿಂದೂ ಧರ್ಮವನ್ನು ಸಿಕ್ಕಾಪಟ್ಟೆ ಪ್ರೀತಿಸುವವರಾದ್ರೆ ಖಂಡಿತವಾಗ್ಲೂ ಈ ವಿಡಿಯೋ ನಿಮ್ಗೆ ಮೈ ರೋಮಾಂಚನಗೊಳಿಸುವುದು ಗ್ಯಾರಂಟಿ. ಬಾಹ್ಯಾಕಾಶದಲ್ಲಿ ವಿಜ್ಞಾನಿಗಳು ಪ್ರತಿ ಬಾರಿ ಕೂಡ ಒಂದಲ್ಲ ಒಂದು ವಿಸ್ಮಯಕಾರಿ ಸಂಗತಿಗಳನ್ನ ಸೆರೆ ಹಿಡಿತಾನೆ ಇರ್ತಾರೆ. ಇದರಲ್ಲಿ ಈಗ ಸದ್ಯಕ್ಕೆ ನಾಸಾ ಬಾಹ್ಯಾಕಾಶದಲ್ಲಿ ನಮ್ಮ ಹಿಂದೂ ಧರ್ಮದ ದೇವರಾದಂತಹ ವಿಷ್ಣುವಿನ ಆಕೃತಿಯನ್ನು ಹೋಲುವಂತಹ ಚಿತ್ರವೊಂದನ್ನ ಸೆರೆ ಹಿಡಿದಿದ್ದಾರೆ. 7500 ಲೈಟ್ ಇಯರ್ಸ್ ದೂರದಿಂದ ಒಂದು ಚಿತ್ರವನ್ನ ಸೆರೆ ಹಿಡಿದಿದ್ದಾರೆ. ಅದು ಗ್ಯಾಸ್ ಫಾರ್ಮೆಟ್ ನಲ್ಲಿ ಫಾರ್ಮ್ ಆಗಿರುವ ಒಂದು ಮೌಂಟೇನ್ ಚಿತ್ರ. ಅದರ ಆಕೃತಿ ವಿಷ್ಣುವಿನ ಆಕೃತಿಯನ್ನೇ ಹೋಲುತ್ತದೆ. ಇದನ್ನ ಬಹಿರಂಗಪಡಿಸಿದವರು ಸ್ವತಃ ನಾಸಾದವರೇ. ಅವರೇ ಸ್ವತಃ ಹೇಳಿದ್ದಾರೆ, ಆ ಚಿತ್ರ ಭಾರತದ ಹಿಂದೂ ಧರ್ಮದ ದೇವರಾದ ವಿಷ್ಣು ದೇವರನ್ನು ಹೋಲುತ್ತದೆ ಎಂದು. ಅಷ್ಟೇ ಅಲ್ಲ, ಬಾಹ್ಯಾಕಾಶದಲ್ಲಿ ಡಮರುಗದ ಶಬ್ದ ಕೂಡ ಸೆರೆ ಹಿಡಿದಿದ್ದಾರೆ. ಇದನ್ನ ಪಲ್ಸರ್ ಸ್ಟಾರ್ ಅಂತ ಕರೀತಾರೆ. ಇದು ಉಂಟು ಮಾಡುವ ಸೌಂಡ್ ಸೇಮ್ ನಮ್ಮ ಶಿವನ ಡಮರುಗದ ಸದ್ದಿನ ಹಾಗೆ ಇದೆ. ಅಷ್ಟೇ ಅಲ್ಲದೆ ಈ ಯೂನಿವರ್ಸ್ ಮಾಡುವ ಸದ್ದು ಹಿಂದೂ ಧರ್ಮದ ಓಂ ಮಂತ್ರದ ಸದ್ದಿನ ಹಾಗೆ ಇರುತ್ತದೆ. ವಿಜ್ಞಾನಿಗಳು ಯಾವಾಗಲೂ ಹೇಳ್ತಾನೆ ಇರ್ತಾರೆ, ವಿಜ್ಞಾನಕ್ಕಿಂತ ಮಿಗಿಲಾದ ಅದ್ಭುತ ಶಕ್ತಿ ಈ ಭೂಮಿ ಮೇಲೆ ಇದ್ದೇ ಇದೆ ಅಂತ. ಈ ಮಾತಿಗೆ ಸಾಕ್ಷಿ ನಮ್ಮ ಹಿಂದೂ ಧರ್ಮ. ಎಷ್ಟು ಪುರಾತನ ಧರ್ಮ ಅನ್ನುತ್ತೀವೋ ಅದಕ್ಕಿಂತ ಹೆಚ್ಚಾಗಿ ಇಡೀ ಜಗತ್ತಿನ ಸೃಷ್ಟಿಯ ಬಗ್ಗೆ ನಮ್ಮ ಪುರಾತನ ಗ್ರಂಥದಲ್ಲಿ ಇದೆ. ನಮ್ಮ ಹಾಗೆ ಬೇರೆ ಪ್ರಪಂಚಗಳು ಇವೆ ಎಂಬುದನ್ನು ಕೂಡ ಈಗ ವಿಜ್ಞಾನಿಗಳು ಹೇಳುತ್ತಿರಬಹುದು. ಆದರೆ ನಮ್ಮ ಪುರಾತನ ಗ್ರಂಥಗಳಲ್ಲಿ ಅದನ್ನ ಮೊದಲೇ ಹೇಳಿದ್ದರು. ಅಷ್ಟೇ ಅಲ್ಲದೆ ಈ ಭೂಮಿಯ ಸೃಷ್ಟಿಕರ್ತ ಬ್ರಹ್ಮ, ವಿಷ್ಣು, ಮಹೇಶ್ವರ ಎಂಬುದು ಕೂಡ ನಮ್ಮ ಪುರಾತನ ಗ್ರಂಥಗಳಲ್ಲಿ ಹೇಳಿದ್ದು ನಿಜ ಅನ್ನೋದಕ್ಕೆ ಇವುಗಳೆಲ್ಲ ಸಾಕ್ಷಿ. ಹೀಗೆ ಒಂದೊಂದೇ ವಿಷಯಗಳು ಬರುತ್ತಲೇ ಇರುತ್ತದೆ. ನೋಡಿ, ನೀವು ಅಪ್ಪಟ ಸನಾತನಿಯಾಗಿದ್ದರೆ ಜೈ ಹಿಂದ್ ಎಂದು ಕಮೆಂಟ್ ಮಾಡಿ. ಇದು ಇವತ್ತಿನ ಸೆನ್ಸೇಷನಲ್ ನ್ಯೂಸ್ ಟೈಮ್. ಮತ್ತೆ ಇನ್ನೊಂದು ಹೊಸ ವಿಷಯದ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.